ಓಂ ಶಾಂತಿ. ಆತ್ಮನ ಅಷ್ಟಶಕ್ತಿಗಳ ದಿವ್ಯ ಅನುಭೂತಿಯನ್ನ ಮಾಡುವಂತಹ ಒಂದು ಸುಂದರವಾದ ಧ್ಯಾನದ ಅಭ್ಯಾಸವನ್ನ ಮಾಡೋಣಂತೆ. ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಸ್ವಯಂನನ್ನ ನೋಡಿಕೊಳ್ಳಿ. ಬುದ್ಧಿಯ ನೇತ್ರದಿಂದ ಭ್ರುಕುಟಿಯ ಮಧ್ಯಭಾಗದಲ್ಲಿ ಸ್ವಯಂನ ನೋಡಿಕೊಳ್ಳಿ. ಒಂದು ಬೆಳಕಿನ ಬಿಂದು ಹೊಳಿತಾ ಇರುವಂತಹ ನಕ್ಷತ್ರದಂತೆ ಎರಡು ಹುಬ್ಬುಗಳ ಮಧ್ಯಭಾಗದಲ್ಲಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ನನ್ನ ಆತ್ಮನು ವಿರಾಜಮಾನನಾಗಿದ್ದೇನೆ. ಚೈತನ್ಯ ಶಕ್ತಿಯಾದ ನನ್ನಿಂದ ಪ್ರಾಣ ಶಕ್ತಿಯು ಶರೀರದ ತುಂಬೆಲ್ಲ ಪ್ರವಹಿಸ್ತಾ ಇದೆ. ಶರೀರವನ್ನ ಚೈತನ್ಯವಾಗಿರಿಸ್ತಾ ಇದೆ. ಅನುಭವ ಮಾಡಿ ಸ್ವಯಂನ ಸ್ವರೂಪವನ್ನ. ನನ್ನ ಆತ್ಮ ಸರ್ವಶಕ್ತಿಗಳಿಂದ ಸಂಪನ್ನನಾಗಿದ್ದೇನೆ. ಸರ್ವಶಕ್ತಿವಂತನಾದ ಪರಂಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಅನುಭವ ಮಾಡಿ ತಮ್ಮ ಶಕ್ತಿ ಸ್ವರೂಪವನ್ನ, ಹೊಳೆಯುತ್ತಿರುವಂತಹ ಜ್ಯೋತಿ ಸ್ವರೂಪವನ್ನ. ಹೇಗೆ ಒಂದು ಆಮೆ ಅಪಾಯದ ಸಂದರ್ಭಗಳಲ್ಲಿ ಅಥವಾ ತನಗೆ ವಿಶ್ರಾಂತಿಯನ್ನ ಪಡೆಯುವ ಸಮಯದಲ್ಲಿ ತನ್ನ ಎಲ್ಲ ಅಂಗಾಂಗಗಳನ್ನ ತನ್ನ ಹೊರಗಿನ ಗಟ್ಟಿಯಾದ ಕವಚದ ಒಳಗಡೆ ಎಳೆದುಕೊಳ್ಳುತ್ತೆ ಮತ್ತು ಆರಾಮದ ವಿಶ್ರಾಂತಿಯನ್ನ ಮಾಡುತ್ತೆ. ಅಪಾಯದಿಂದ ಸ್ವಯಂನನ್ನ ರಕ್ಷಿಸಿಕೊಳ್ಳುತ್ತೆ. ಅದೇ ರೀತಿ ನನ್ನ ಆತ್ಮನೂ ಸಹ ಹೊರಗಡೆಯ ಎಲ್ಲ ಗದ್ದಲಗಳಿಂದ, ಶಬ್ದಗಳಿಂದ ನನ್ನ ಮನಸ್ಸು, ಬುದ್ಧಿಯನ್ನ ನನ್ನ ಅಂತರ್ಮುಖತೆಯ ಗುಫಾದಲ್ಲಿ ಎಳೆದುಕೊಳ್ತಾ ಆಳವಾದ ಶಾಂತಿಯ ಅನುಭವ ಮಾಡ್ತಾ ಇದ್ದೇನೆ. ಬಾಹ್ಯವಾದ ಪರಿಸ್ಥಿತಿಗಳಿಂದ ಸ್ವಯಂ ನನ್ನ ರಕ್ಷಿಸಿಕೊಳ್ತಾ ಇದ್ದೇನೆ. ಈ ಶರೀರ, ಸಂಬಂಧ, ಪಾತ್ರ, ಪರಿಸ್ಥಿತಿಗಳು, ಸವಾಲುಗಳಿಂದ ಸ್ವಯಂನ ಮನಸ್ಸು, ಬುದ್ಧಿಯನ್ನ ಹಿಂದೆ ಎಳೆದುಕೊಳ್ತಾ ಎಲ್ಲವನ್ನ ಸಾಕ್ಷಿಯಾಗಿ ನೋಡ್ತಾ ಪ್ರತಿಯೊಂದು ಪರಿಸ್ಥಿತಿಗೂ, ಸವಾಲಿಗೂ ಕೂಡ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿಕೊಳ್ಳುವಂತಹ, ಪ್ರತಿಕ್ರಿಯಿಸುವಂತಹ ಮನಸ್ಸಿನ ಮಾಲೀಕ ನಾನಾಗಿದ್ದೇನೆ. ವಿಸ್ತಾರವನ್ನು ಕೂಡ ಸಂಕೀರ್ಣಗೊಳಿಸುವಂತಹ ಶಕ್ತಿ ಸ್ವರೂಪ ನನ್ನ ಆತ್ಮನಾಗಿದ್ದೇನೆ. ಹೇಗೆ ಒಬ್ಬ ಬುದ್ಧಿವಂತ ಪ್ರಯಾಣಿಕ ತನ್ನ ಪ್ರಯಾಣದ ಸಮಯದಲ್ಲಿ ತನ್ನ ಬ್ಯಾಗ್ ಅನ್ನ ಹಗೂರವಾಗಿ ಇಟ್ಕೊಂಡಿರ್ತಾರೆ, ಆ ಪ್ರಯಾಣವನ್ನ ಆನಂದಿಸ್ತಾರೆ. ಹಾಗೆ ನನ್ನ ಆತ್ಮನೂ ಸಹ ಈ ಸೃಷ್ಟಿ ರೂಪಿ ನಾಟಕದಲ್ಲಿ ಅಜರ, ಅಮರ, ಅವಿನಾಶಿ ಪ್ರಯಾಣಿಕನಾಗಿದ್ದೇನೆ. ಈ ಬುದ್ಧಿರೂಪಿ ಬ್ಯಾಗ್ ಅನ್ನ ಸದಾ ಹಗುರವಾಗಿಟ್ಕೊಳ್ಳುವಂತಹ ಬುದ್ಧಿವಂತ ಆತ್ಮನಾಗಿದ್ದೇನೆ. ನಿನ್ನೆಯ ಎಲ್ಲ ಕಹಿ ನೆನಪುಗಳಿಂದ ಈ ಬುದ್ಧಿ ರೂಪಿ ಬ್ಯಾಗ್ ಖಾಲಿಯಾಗಿದೆ. ನಾಳೆ ಎಲ್ಲ ಚಿಂತೆ ಭಯಗಳಿಂದ ಈ ಬ್ಯಾಗ್ ಮುಕ್ತವಾಗಿದೆ.
ಸದಾ ವರ್ತಮಾನದಲ್ಲಿ ಸಕಾರಾತ್ಮಕ ಸಂಕಲ್ಪಗಳು ಹಾರೈಕೆಗಳಿಂದ ಈ ಬುದ್ಧಿ ಸಮರ್ಥವಾಗಿದೆ. ಸದಾ ಹಗುರತೆಯ ಆನಂದದ ಅನುಭವ ಮಾಡುವಂತಹ, ಸಂಕ್ಷಿಪ್ತಗೊಳಿಸುವಂತಹ ಶಕ್ತಿಯಿಂದ ನಾನು ಆತ್ಮ ಸಂಪನ್ನನಾಗಿದ್ದೇನೆ. ನೋಡಿ ತಮ್ಮ ಹಗುರತೆಯ ಸ್ವರೂಪವನ್ನ, ಬುದ್ಧಿವಂತಿಕೆಯ ಪ್ರಯಾಣವನ್ನ. ಹೇಗೆ ಸಿಹಿಯಾದ ಹಣ್ಣುಗಳಿಂದ ತುಂಬಿರುವಂತಹ ಒಂದು ವೃಕ್ಷ, ಮರ ಕಲ್ಲುಗಳನ್ನು ಎಸೆದ್ರೂ ಕೂಡ ಪ್ರತಿಯಾಗಿ ಆ ಹಣ್ಣುಗಳನ್ನೇ ನೀಡುತ್ತೆ. ತಾಳ್ಮೆ, ಸಹನೆ, ಕ್ಷಮೆ, ನಕಾರಾತ್ಮಕತೆಯನ್ನು ಕೂಡ ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡುವಂತಹ ಶಕ್ತಿಯ ಪ್ರತೀಕ ಆಗಿದೆ. ಅದೇ ರೀತಿ ನನ್ನ ಆತ್ಮನೂ ಸಹ ಸಹನೆಯಿಂದ, ತಾಳ್ಮೆಯಿಂದ ನಕಾರಾತ್ಮಕತೆಗಳನ್ನ ಸಕಾರಾತ್ಮಕವಾಗಿ ಪರಿವರ್ತಿಸುವಂತಹ, ಎಂಥದೇ ಕಠಿಣ ಪರಿಸ್ಥಿತಿಗಳಲ್ಲಿ ಕೂಡ, ಸವಾಲುಗಳ ಮಧ್ಯದಲ್ಲಿದ್ರೂ ಕೂಡ ಸ್ವಸ್ಥಿತಿಯಿಂದ ಪರಿಸ್ಥಿತಿಯನ್ನ ಪರಿವರ್ತನೆ ಮಾಡುವಂತಹ ಸಹನಾ ಮೂರ್ತಿಯಾಗಿದ್ದೇನೆ. ಶ್ರೇಷ್ಠ ಆತ್ಮನಾಗಿದ್ದೇನೆ. ನೋಡಿ ತಮ್ಮ ಸಹನಶೀಲತೆಯ ಸ್ವರೂಪವನ್ನ ಅನುಭವ ಮಾಡಿ. ದ್ವೇಷಕ್ಕೆ ಪ್ರೀತಿಯನ್ನ ನೀಡುವಂತಹ, ಅಹಂಕಾರಕ್ಕೆ ನಮ್ರತೆಯನ್ನ ನೀಡುವಂತಹ, ಕೋಪದ ಸಂದರ್ಭಗಳಲ್ಲಿ ಶಾಂತಿಯಿಂದ ವರ್ತಿಸುವಂತಹ ತಮ್ಮ ಶೀತಲ ಸ್ವರೂಪವನ್ನ ನೋಡಿ, ಅನುಭವ ಮಾಡಿ. ಹೇಗೆ ಒಂದು ವಿಶಾಲವಾದ ಸಾಗರ ಎಲ್ಲ ನದಿಗಳ ಕಲುಷತೆಯನ್ನ ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಏಕತೆಯಿಂದ ಪ್ರಶಾಂತವಾಗಿ ಹರಿಯುತ್ತೆ, ಹಾಗೆ ನನ್ನ ಆತ್ಮನು ಕೂಡ ಇನ್ನೊಬ್ಬರ ಸ್ವಭಾವ ಸಂಸ್ಕಾರಗಳನ್ನ ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ತಾ ಪರಿಸ್ಥಿತಿಯಲ್ಲಿ ಸಹನೆ ಮಾಡ್ತಾ, ಹೊಂದಾಣಿಕೆಯನ್ನ ಮಾಡಿಕೊಳ್ತಾ ಎಲ್ಲರೊಂದಿಗೂ ಒಂದಾಗಿ ಶಾಂತಿಯ ಅನುಭವ ಮಾಡುವಂತಹ, ಶಾಂತಿಯ ಅನುಭವ ಮಾಡಿಸುವಂತಹ ಆ ವಿಶಾಲ ಪ್ರಶಾಂತತೆಯ ಪ್ರತೀಕನಾಗಿದ್ದೇನೆ. ನೋಡಿ ತಮ್ಮ ಅಳವಡಿಸಿಕೊಳ್ಳುವಂತಹ, ಹೊಂದಿಕೊಳ್ಳುವಂತಹ ಸ್ವರೂಪವನ್ನ ಹೇಗೆ ಒಬ್ಬ ಸೋನಾರ್ ಸತ್ಯವಾದ ಚಿನ್ನ, ಒಡವೆ ಅಥವಾ ಅಸತ್ಯವನ್ನ ಗುರುತಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ, ಕಲೆಯನ್ನ ಹೊಂದಿದ್ದಾರೆ, ಹಾಗೆ ನನ್ನ ಆತ್ಮನು ಅಜ್ಞಾನ ಸೂರ್ಯನಾದ ಜ್ಞಾನ ಸಾಗರನ ಸಂತಾನನಾಗಿದ್ದೇನೆ. ಜ್ಞಾನದ 3ನೇ ನೇತ್ರವನ್ನ ವರದಾನದ ರೂಪದಲ್ಲಿ ಪಡೆದಿದ್ದೇನೆ.
ವಿಜ್ಞಾನದ ಮೂರನೆಯ ನೇತ್ರ ಸದಾ ತೆರೆದಿದೆ. ಈ ಮೂರನೆಯ ನೇತ್ರದಿಂದ ಸದಾ ಸತ್ಯ ಅಸತ್ಯತೆ, ಸರಿ ತಪ್ಪುಗಳನ್ನ ಬೇರ್ಪಡಿಸ್ತಾ ಸದಾ ಸಕಾರಾತ್ಮಕತೆಯನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಪರಿಶೀಲನೆ ಮಾಡುವ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ. ಅಜ್ಞಾನದ ಮೂರನೇ ಕಣ್ಣಿನಿಂದ ಸದಾ ಸರಿಯಾದ ಮಾರ್ಗದಲ್ಲಿ ನಡೆಯುವಂತವನಾಗಿದ್ದೇನೆ. ಸತ್ಯವನ್ನ ಆಯ್ಕೆ ಮಾಡಿಕೊಳ್ಳುವಂತಹ, ಅಜ್ಞಾನದ ಬೆಳಕಿನಲ್ಲಿ ಮುಂದುವರಿಯುವಂತಹ ಚೈತನ್ಯ ಶಕ್ತಿ, ಜ್ಞಾನ ಸ್ವರೂಪ ಆತ್ಮ ನಾನಾಗಿದ್ದೇನೆ. ನೋಡಿ ತಮ್ಮ ತ್ರಿನೇತ್ರಿ ಸ್ವರೂಪವನ್ನ, ಜ್ಞಾನದ ಮೂರನೇ ನೇತ್ರವನ್ನ ಪಡೆದಿರುವಂತಹ ಆ ದಿವ್ಯ ಸ್ವರೂಪವನ್ನ ಅನುಭವ ಮಾಡಿ. ಎಲ್ಲ ಪರಿಸ್ಥಿತಿಗಳು, ಸವಾಲುಗಳನ್ನ ಸ್ಪಷ್ಟವಾಗಿ ನೋಡ್ತಾ ಎಲ್ಲ ಪ್ರಶ್ನೆಗಳಿಂದ ಮುಕ್ತ ಆಗುವಂತಹ ವಿವೇಕ ಶಕ್ತಿಯ ಜಾಗೃತ ಸ್ವರೂಪ ನಾನು ಆತ್ಮನಾಗಿದ್ದೇನೆ. ಹೇಗೆ ಒಂದು ತಕ್ಕಡಿ ನಿಷ್ಪಕ್ಷಪಾತವಾಗಿ ಸರಿಯಾದ ತೂಕವನ್ನ ತೋರಿಸುತ್ತೆ, ಅದೇ ರೀತಿ ನಾನು ಕೂಡ ಜ್ಞಾನದ ನೇತ್ರದ ಆಧಾರದಿಂದ ಸರಿ ತಪ್ಪುಗಳನ್ನ ಬೇರ್ಪಡಿಸ್ತಾ ಸರಿಯಾದದ್ದನ್ನೇ ಆಯ್ಕೆ ಮಾಡ್ತಾ ನಿರ್ಣಯ ತೆಗೆದುಕೊಳ್ಳುವಂತಹ, ಸದಾ ಸ್ಥಿರವಾಗಿರುವಂತಹ, ದೃಢವಾಗಿರುವಂತಹ, ಸ್ವಾವಲಂಬಿಯಾಗಿರುವಂತಹ ಚೈತನ್ಯ ಶಕ್ತಿಯಾಗಿದ್ದೇನೆ. ಸ್ವಯಂನ ಪ್ರತಿಯೊಂದು ನಿರ್ಣಯಗಳನ್ನ ಸ್ವಯಂ ಮಾಡುವಂತಹ, ಆ ನಿರ್ಣಯಗಳಲ್ಲಿ ದೃಢವಾಗಿರುವಂತಹ ಶಕ್ತಿಶಾಲಿ ಆತ್ಮ ಆಗಿದ್ದೇನೆ. ಸ್ವಯಂನ ಪ್ರತಿ ಸ್ವಯಂ ಜಡ್ಜ್ ಮಾಡಿಕೊಳ್ಳುವಂತಹ, ನಿರ್ಣಯ ಶಕ್ತಿಯಿಂದ ಸಂಪನ್ನನಾಗಿರುವಂತಹ ಚೈತನ್ಯ ಶಕ್ತಿ ನಾನಾಗಿದ್ದೇನೆ. ನೋಡಿ ತಮ್ಮ ಚೈತನ್ಯ ಸ್ವರೂಪವನ್ನ. ಎಂಥದ್ದೇ ಕಠಿಣ ಪರಿಸ್ಥಿತಿಗಳಲ್ಲೂ ಕೂಡ ನಿರ್ಭಯತೆಯಿಂದ ಮುನ್ನುಗ್ಗುವ, ಮೃತ್ಯುವಿನ ಆಳವಾದ ಭಯದಿಂದಲೂ ಕೂಡ ಮುಕ್ತವಾಗಿರುವಂತಹ ಸತ್ಯ ಸ್ವರೂಪವನ್ನ ಅರಿತುಕೊಂಡಿರುವಂತಹ ಅಮರ, ಅಜರ, ಅವಿನಾಶಿ ಆತ್ಮ. ಎಲ್ಲ ಪರಿಸ್ಥಿತಿಗಳಲ್ಲಿ ಸ್ಥಿರವಾಗಿರ್ತಾ ಎದುರಿಸುವಂತಹ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ. ಸ್ವಯಂನ ಶ್ರೇಷ್ಠ ಸ್ಥಿತಿಯಿಂದ ಪ್ರತಿಯೊಂದು ಸವಾಲನ್ನ ಚಿಕ್ಕದಾಗಿ ಮಾಡ್ತಾ ಪಾರ್ ಮಾಡುವಂತಹ ಸದಾ ನಿರ್ಭಯತೆ, ಧೈರ್ಯದಿಂದ ಮುಂದೆ ನಡೆಯುವಂತಹ ಶಕ್ತಿಶಾಲಿ ಆತ್ಮ ನಾನಾಗಿದ್ದೇನೆ.
ಹೇಗೆ ಪರಂಪಿತ ಪರಮಾತ್ಮ ಸದಾ ಕೊಡುವಂತವರಾಗಿದ್ದಾರೆ, ದಾತ ಆಗಿದ್ದಾರೆ, ಅವರ ಸಂತಾನನಾದ ನಾನು ಕೂಡ ಮಾಸ್ಟರ್ ದಾತ, ಸದಾ ಕೊಡುವವನಾಗಿದ್ದೇನೆ. ಶ್ರೇಷ್ಠ ಸಂಕಲ್ಪಗಳ ಮೂಲಕ ಶುಭ ಹಾರೈಕೆಗಳನ್ನ, ಶುಭ ಕಾಮನೆಗಳನ್ನ, ಮಧುರ ಮಾತುಗಳ ಮೂಲಕ ಶ್ರೇಷ್ಠ ಮಾತುಗಳನ್ನ, ಮಧುರ ಮಾತುಗಳನ್ನ, ಶ್ರೇಷ್ಠ ಕರ್ಮಗಳ ಮೂಲಕ ಗುಣಗಳನ್ನ ಹಂಚಿಕೊಳ್ಳುವಂತಹ ಸರ್ವರಿಗೂ ಕೂಡ ಸಹಯೋಗಿ ಆತ್ಮನಾಗಿದ್ದೇನೆ. ಸದಾ ನೀಡುವವನಾಗಿದ್ದೇನೆ, ಕೊಡುವವನಾಗಿದ್ದೇನೆ. ನಿಸ್ವಾರ್ಥವಾದ ಪ್ರೀತಿಯನ್ನ ಎಲ್ಲರ ಪ್ರತಿ ನಾನು ಹೊಂದಿದ್ದೇನೆ. ಸ್ವೀಕಾರದ ಮನೋಭಾವವನ್ನ ಹೊಂದಿದ್ದೇನೆ. ಎಲ್ಲರನ್ನು ಕೂಡ ಮುನ್ನಡೆಸುವಂತಹ ಸದ್ಗುಣದಿಂದ ಭರ್ಪೂರನಾಗಿದ್ದೇನೆ. ಸದಾ ಸಹಯೋಗ ನೀಡುವಂತಹ ಈ ಕಲಿಯುಗ ರೂಪಿ ಪರ್ವತವನ್ನ ಸತ್ಯುಗ ರೂಪಿ ಉದ್ಯಾನವನವನ್ನಾಗಿ ಮಾಡುವಂತದ್ರಲ್ಲಿ, ಆ ಶ್ರೇಷ್ಠ ಕಾರ್ಯದಲ್ಲಿ ಶ್ರೇಷ್ಠ ಸಂಕಲ್ಪಗಳ, ಮಧುರ ಮಾತುಗಳ, ಶುದ್ಧ ಕರ್ಮಗಳಿಂದ ಸಹಯೋಗ ನೀಡುವಂತಹ ಆ ಗೋಪಾಲ ನಾನಾಗಿದ್ದೇನೆ. ನೋಡಿ, ತಮ್ಮ ಅಷ್ಟಶಕ್ತಿಗಳಿಂದ ಸಂಪನ್ನ ಆಗಿರುವಂತಹ ಚೈತನ್ಯ ಸ್ವರೂಪವನ್ನ, ದಿವ್ಯ ಗುಣಗಳ ಪ್ರತೀಕ ಆಗಿರುವಂತಹ ತಮ್ಮ ದಿವ್ಯ ಸ್ವರೂಪವನ್ನ ಅನುಭವ ಮಾಡಿ. ನಾನಾತ್ಮ, ಅಷ್ಟದಾರಿ, ಅಷ್ಟಶಕ್ತಿಗಳಿಂದ ಸಂಪನ್ನ ಆಗಿರುವಂತಹ ಮಾಸ್ಟರ್, ಸರ್ವಶಕ್ತಿವಂತನಾಗಿದ್ದೇನೆ. ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ಪರಮಾತ್ಮನ ಸಂತಾನನಾಗಿದ್ದೇನೆ. ಓಂ ಶಾಂತಿ.